ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಎಣ್ಣೆ, ಲಿಕ್ಕರ್, ಆಲ್ಕೋಹಾಲ್, ಸ್ನೇಹಿತರೆ ಇದೆಲ್ಲ ಮಹಾಪಾಪ ಅಂತ ಕೆಲವರು ಹೇಳ್ತಾರೆ. ಶಿಶಿ ಅಂತ. ಆದರೆ ಲಾಕ್ಡೌನ್ ಮುಗಿತಾ ಇದ್ದ ಹಾಗೆ ನಮ್ಮ ಸರ್ಕಾರ ಮೊದಲು ಓಪನ್ ಮಾಡಿದ್ದೇನು ಗೊತ್ತಾ? ಯಾವುದನ್ನು ಫಸ್ಟ್ ಓಪನ್ ಮಾಡಿದ್ದು? ಶಾಲೆನಾ? ಜಿಮ್ಮಾ? ಹೋಟೆಲಾ? ನೋ ಅಲ್ಲ. ಸರ್ಕಾರ ಮೊದಲು ಓಪನ್ ಮಾಡಿದ್ದು ಎಣ್ಣೆ ಅಂಗಡಿಗಳನ್ನು. ಯಾಕಂದರೆ ಎಣ್ಣೆ ಅಂಗಡಿಗಳಿಂದ ಸರ್ಕಾರ ನಡೀತಾ ಇದೆ. ನಿಮಗೆ ಈ ಸ್ಟೋರಿ ನೋಡಿ ಮುಗಿಸುವಷ್ಟರಲ್ಲಿ ಎಂಥ ಭಯಾನಕ ಸತ್ಯದ ಕಿಕ್ ಬಂದು ತಲೆಗೆ ಏರುತ್ತೆ ಅಂದರೆ ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ವೇಳೆ ಎಣ್ಣೆ ಏನಾದರೂ ಕಂಪ್ಲೀಟ್ ಬಂದಾದರೆ ದೇಶ ಉದ್ಧಾರ ಆಗೋದಿರಲಿ, ಮೊದಲು ದೇಶದ ಆರ್ಥಿಕ ವ್ಯವಸ್ಥೆ ನೆಗೆದು ಬೀಳುತ್ತೆ. ಕುಡುಕರು ಅಂತ ಕೀಳಾಗಿ ಕರೆಸ್ಕೊಳ್ಳೋ ಅಣ್ಣಂದಿರು, ನಮ್ಮ ತಮ್ಮಂದರು ತಮ್ಮ ತೂಗಾಡುವ ಹೆಜ್ಜೆಗಳಿಂದ ಕಷ್ಟಪಟ್ಟು ದೇಶದ ಎಕಾನಮಿಯನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ರಾಜ್ಯ ಎಣ್ಣೆಯಿಂದ ಎಷ್ಟೆಷ್ಟು ಆದಾಯ ಗಳಿಸ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಅಂದರೆ, ಎಣ್ಣೆ ರಾಜ್ಯ ಸರ್ಕಾರಗಳ 3ನೇ ಅತಿ ದೊಡ್ಡ ಆದಾಯದ ಮೂಲ. ಹೀಗಾಗಿ ಎಣ್ಣೆ ಎಕಾನಮಿಯನ್ನ, ಆರ್ಥಿಕತೆ ಮೇಲಿನ ಎಣ್ಣೆ ಏಟನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಮದ್ಯ ಕೋಟೆಯಾಗ್ತಿದೆ ಭಾರತ. ಆಲ್ಕೋಹಾಲ್ನ ಗ್ಲೋಬಲ್ ಮಾರ್ಕೆಟ್ ಮೌಲ್ಯ $1762 ಬಿಲಿಯನ್. ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಬರೋಬ್ಬರಿ 149 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ಇಡೀ ಜಗತ್ತಿನಾದ್ಯಂತ ಇರೋ ನಶಾಶೀಲರು ಆರ್ಥಿಕತೆಯನ್ನ, ಬಂಡಿಯನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಇಂಥ ಮಾರ್ಕೆಟ್ ಮುಂದಿನ 1 ದಶಕದಲ್ಲಿ ಪ್ರತಿ ವರ್ಷ 11% ತರ ಹೆಚ್ಚುತ್ತಾನೆ ಹೋಗುತ್ತೆ. ಇಂಥ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಅತಿ ವೇಗವಾಗಿ ಬೆಳೀತಿರೋ ರಾಷ್ಟ್ರ ಯಾವ್ದು ಗೊತ್ತಾ? ಭಾರತ. ಭಾರತದಲ್ಲಿ ಎಣ್ಣೆ ಮಾರ್ಕೆಟ್ ಮೌಲ್ಯ $60 ಬಿಲಿಯನ್, ಅಂದರೆ 5 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು. ನಾವು ಕೂಡ ವರ್ಷಕ್ಕೆ 8% ರೇಟಲ್ಲಿ ನುಗ್ಗುತ್ತಾ ಇದ್ದೀವಿ. ದೇಶದ GDPಗಿಂತ ವೇಗವಾಗಿ ಇದರಲ್ಲಿ ಗ್ರೋ ಆಗ್ತಿದೀವಿ ನಾವು. ಕೇಂದ್ರ ಆಹಾರ ಸಂಸ್ಕರಣಾ ಇಲಾಖೆ ಪ್ರಕಾರ ಕಳೆದ ಕೆಲ ವರ್ಷಗಳಲ್ಲಿ ಭಾರತದಲ್ಲಿ ಆಲ್ಕೋಹಾಲ್ ಉತ್ಪಾದನೆ 25%ಗಿಂತಲೂ ಹೆಚ್ಚಾಗಿದೆ. ಈ ಇಂಡಸ್ಟ್ರಿ 15 ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟಿದೆ. ಕುಡಿಯೋರಲ್ಲ, ಎಣ್ಣೆ ತಯಾರು ಮಾಡೋರು. ಕುಡಿಯೋರ ಲೆಕ್ಕ ತಗೊಂಡ್ರೆ ಒಂದು ಅಂದಾಜಿನ ಪ್ರಕಾರ 2005ರಲ್ಲಿ 21 ಕೋಟಿ ಭಾರತೀಯರು ಮದ್ಯ ಸೇವನೆ ಮಾಡ್ತಾ ಇದ್ರು. ಇವತ್ತಿನ ದಿನ 2024ರ ಲೇಟೆಸ್ಟ್ ಡೇಟಾ ಪ್ರಕಾರ ಆ ಸಂಖ್ಯೆ 30 ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಇದುವರೆಗೆ ಕುಡಿಯೋರಲ್ಲಿ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಜನರ ಪ್ರಮಾಣ ಹೆಚ್ಚಿತ್ತು. ಆದರೆ ಮುಂದಿನ 10 ವರ್ಷಗಳಲ್ಲಿ ಲಿಕ್ಕರ್ ಇಂಡಸ್ಟ್ರಿ ಗ್ರೋತ್ ಮಿಡಲ್ ಕ್ಲಾಸ್ ಮತ್ತು ಅದರ ಕೆಳಗಿನವರಿಂದ ಇನ್ನೂ ಜಾಸ್ತಿ ಗ್ರೋತ್ ಸಿಗುತ್ತೆ ಇಂಡಸ್ಟ್ರಿಗೆ ಅಂತ ಹೇಳ್ತಾರೆ. ಒಂದು ಸರ್ವೆ ಪ್ರಕಾರ 33% ಪುರುಷರು ಮತ್ತು 25% ಮಹಿಳಾ ಮಣಿಗಳು ಕೂಡ ತಮ್ಮ ಜೀವನದಲ್ಲಿ ಒಂದು ಬಾರಿಯಾದರೂ ಮದ್ಯವನ್ನು ಸವದಿರ್ತಾರೆ. ಇದರಲ್ಲಿ ಬಹಳಷ್ಟು ಜನ ನಿಧಾನವಾಗಿ ನಿತ್ಯ ಮದ್ಯ ಸೇವಕರಾಗ್ತಿದ್ದಾರೆ, ಮದ್ಯದ ಆರಾಧಕರಾಗ್ತಾ ಇದ್ದಾರೆ. ಈಗ ಆಲ್ರೆಡಿ ಸರಾಸರಿ ಒಬ್ಬ ಭಾರತೀಯ ವರ್ಷಕ್ಕೆ 5.3 ಲೀಟರ್ನಿಂದ ವರ್ಷಕ್ಕೆ, ಎಲ್ಲರಿಗೂ ಅನ್ವಯ ಆಗಲ್ಲ, ಕೆಲವರು ಒಂದು ವೀಕೆಂಡಲ್ಲಿ ಖಾಲಿ ಮಾಡ್ತಾರೆ ಲೀಟರ್ ಗಟ್ಟಲೆ. ಇದು ಆವ್ರೇಜ್ ಆಲ್ ಓವರ್ ಇಂಡಿಯಾ. ವರ್ಷಕ್ಕೆ ಒಬ್ಬ ಭಾರತೀಯ 5.3 ಲೀಟರ್ನಿಂದ 5.7 ಲೀಟರ್ ತೈಲವನ್ನು ದೇಹಕ್ಕೆ ಸೇರಿಸ್ತಾ ಇದ್ದಾನೆ. ಮದ್ಯ, ಆಲ್ಕೋಹಾಲ್, ಬೇರೆ ಹರಳೆಣ್ಣೆ, ಒಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಪಾಮಾಯಿಲ್ ಅದೆಲ್ಲ ಹೇಳ್ತಿರೋದು, ಬರೀ ಈ ಆಲ್ಕೋಹಾಲ್ನ ಸೇರಿಸ್ತಿರೋದು. ಮುಂದಿನ ದಿನದಲ್ಲಿ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಲೆಕ್ಕಾಚಾರ ಇದೆ. ಹೀಗಾಗಿ ಸರ್ಕಾರಕ್ಕೆ ಹಣದ ಹೊಳೆನೇ ಹರಿತಾ ಇದೆ. ಸರ್ಕಾರಕ್ಕೆ ಬರ್ತಿರೋ ಆದಾಯ ನೋಡೋದಾದ್ರೆ ಕೇವಲ ಕಳೆದ ವರ್ಷ ಒಂದರಲ್ಲೇ ಎಲ್ಲ ರಾಜ್ಯ ಸರ್ಕಾರಗಳ ಒಟ್ಟು ಲಿಕ್ಕರ್ ಆದಾಯ ಬರೋಬ್ಬರಿ 2.65 ಲಕ್ಷ ಕೋಟಿಯಷ್ಟಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್,
ಪಾರ್ಕ್, ವಡೋದರಾ. ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸರ್ಕಾರ ಸಾಕ್ತಿದ್ದಾರೆ ಮದ್ಯಪ್ರಿಯರು. ಮದ್ಯಕ್ಕೆ ರಾಜ್ಯ ಸರ್ಕಾರಗಳು ಯಾಕೆ ಇಷ್ಟು ಮಹತ್ವ ಕೊಡ್ತಾರೆ ಅಂದರೆ ಸಿಂಪಲ್. ಎಣ್ಣೆ ಸರ್ಕಾರದ ದೊಡ್ಡ ಆದಾಯದ ಮೂಲ. ಸ್ನೇಹಿತರೆ, ಸರ್ಕಾರ ಅಂದ್ರೆ ಏನು ಹೇಳಿ? ನಾವು ಸೆಟಪ್ ಮಾಡಿಕೊಂಡಿರೋ ಒಂದು ವ್ಯವಸ್ಥೆ. ನಮಗೆ ಬೇಕಾದಂಗೆ ನನಗಿಷ್ಟ ಬಂದಲ್ಲಿ ನಾನು ರೋಡ್ ಹಾಕ್ಲಿಕ್ಕಾಗಲ್ಲ, ವ್ಯವಸ್ಥೆ ಇರಲ್ಲ, ಜಾಗ ಇರಲ್ಲ, ಸೇನೆ ಸಪ್ರೇಟಾಗಿ ಇಟ್ಕೊಳಕ್ಕಾಗಲ್ಲ, ಸಪ್ರೇಟ್ ಹಾಸ್ಪಿಟ್ಲು ಒಬ್ಬೊಬ್ಬ ವ್ಯಕ್ತಿನೂ ಇಟ್ಕೊಳಕ್ಕಾಗಲ್ಲ, ಸಪ್ರೇಟ್ ಪೊಲೀಸ್ ಒಬ್ಬೊಬ್ಬ ವ್ಯಕ್ತಿನೂ ಇಟ್ಕೊಳಕ್ಕಾಗಲ್ಲ. ಒಂದು ಸೆಟಪ್ ಮಾಡಿದೀವಿ ಸರ್ಕಾರ ಅಂತಿರಲಿ, ನಾವು ತೆರಿಗೆ ಕಟ್ಟೋಣ, ಅದು ನಡೀಲಿ ಸರ್ಕಾರ ಅಂತ. ಇಂತಹ ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ರೆ ಮಾತ್ರ ಸರ್ಕಾರಕ್ಕೆ ದುಡ್ಡು ಇರುತ್ತೆ ಕೆಲಸ ಮಾಡೋಕ್ಕೆ ಅಲ್ವಾ? ಅದರಲ್ಲಿ ಹೈಯೆಸ್ಟ್ ಯಾರು ಕೊಡ್ತಿದ್ದಾರೆ ಗೊತ್ತಾ? ಜಾಸ್ತಿ ಅಥವಾ ಒಂದು ದೊಡ್ಡ ಭಾಗ ಯಾರು ಕೊಡ್ತಿದ್ದಾರೆ ಗೊತ್ತಾ? ಟಾಪ್ ಅಲ್ಲದೆ ಹೋದ್ರೂ ಕೂಡ ಕುಡುಕರು ಕೊಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಹೋಗಿ ಇದು ಮದ್ಯ ಪ್ರಭುತ್ವ ಆಗಿ ಹೋಗಿದೆ. ಈಗ ಆಲ್ರೆಡಿ ಹೇಳಿದ ಹಾಗೆ ರಾಜ್ಯ ಸರ್ಕಾರಗಳ 3ನೇ ಅತಿ ದೊಡ್ಡ ಆದಾಯದಾತ. GST ಕಲೆಕ್ಷನ್, ಪೆಟ್ರೋಲ್ ಬಿಟ್ರೆ ಮದ್ಯವೇ ರಾಜ್ಯಗಳ ಬೊಕ್ಕಸ ತುಂಬಿಸುವ ಅತಿ ದೊಡ್ಡ ಸಂಪತ್ತು. ಇದರಲ್ಲಿ ಯಾವ ರಾಜ್ಯ ಎಣ್ಣೆಯಿಂದ ಅತಿ ಹೆಚ್ಚು ಆದಾಯ ಗಳಿಸುತ್ತೆ ಅಂತ ನೋಡೋದಾದ್ರೆ ಗೆಸ್ ಮಾಡಿ ಯಾವುದಿರಬಹುದು? ಕಳೆದ ವರ್ಷ ಎಣ್ಣೆನಿಂದ ಅತಿ ಹೆಚ್ಚು ರೆವೆನ್ಯೂ ಮಾಡಿರೋ ರಾಜ್ಯ ಉತ್ತರ ಪ್ರದೇಶ. ದೊಡ್ಡ ರಾಜ್ಯ, ಜನಸಂಖ್ಯೆನೂ ಜಾಸ್ತಿ, 20 ಕೋಟಿ. UP ಬರೋಬ್ಬರಿ 39,600 ಕೋಟಿ ರೂಪಾಯಿ ಗಳಿಸಿದೆ. ಈ ವರ್ಷ 50,000 ದಾಟಿ ಹೋಗಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ದಿಲ್ಲಿಯಲ್ಲಿ ಮದ್ಯದ ಸ್ವಲ್ಪ ಪ್ರಾಬ್ಲಮ್ ಇದೆ. ಸರ್ಕಾರಿ ಔಟ್ಲೆಟ್ಗಳಲ್ಲಿ ಮಾತ್ರ ಮಾರಾಟ ಮಾಡಬೇಕು, ಆ ಥರದ್ದೆಲ್ಲ ಬಹಳ ವರ್ಷಗಳಿಂದಲೇ ನಿರ್ಬಂಧ ಇದ್ದ ಕಾರಣ ದಿಲ್ಲಿಯ ಮದ್ಯಪ್ರಿಯರು ನಾಲಿಗೆ ಚಡಪಡಿಸಿದಾಗ ಸೀದಾ ಗುರುಗ್ರಾಮಕ್ಕೆ, ಹರಿಯಾಣದ್ದು ಅಥವಾ ನೋಯ್ಡಾಗೆ ಅಲ್ಲಿ ಹೋಗಿ ಸಮಾರಾಧನೆ ಮಾಡ್ಕೊಳ್ತಾರೆ. ನೋಯ್ಡಾ ಇರೋದು ಉತ್ತರ ಪ್ರದೇಶದಲ್ಲಿ, ದಿಲ್ಲಿ ಬಾರ್ಡರ್ನಲ್ಲಿ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆದಾಯ ಜನರೇಟ್ ಆಗುತ್ತೆ. ಜೊತೆಗೆ ಉತ್ತರ ಪ್ರದೇಶದ ಜನಸಂಖ್ಯೆ ಕೂಡ ಹೈಯೆಸ್ಟ್ ಇನ್ ಇಂಡಿಯಾ. ಹೆಚ್ಚು ಕಮ್ಮಿ ಕಾಲಭಾಗ ಜನಸಂಖ್ಯೆಯಲ್ಲೇ ಇದೆ. 26 ಕೋಟಿ ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ, ಸೊ ಹೈಯೆಸ್ಟ್ ಇದ್ದಾರೆ. UPಗೆ ಪ್ರತಿದಿನ 100 ಕೋಟಿ ರೂಪಾಯಿ ಎಣ್ಣೆಯಿಂದ ದುಡ್ಡು ಹರಿದು ಹೋಗ್ತಾ ಇದೆ. ನಮ್ಮ ಆ ತೂಗಾಡುವ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯಂದಿರು ಭಾರತದ ಆರ್ಥಿಕತೆಗೂ UP ಆರ್ಥಿಕತೆಗೂ ಹಂಗೆ ಕೊಡುಗೆ ಕೊಡ್ತಾ ಇದ್ದಾರೆ. ಇನ್ನು UP ನಂತರ 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ. ನಮ್ಮ ವಾಣಿಜ್ಯ ನಗರಿ ಮುಂಬೈ ಹೊಂದಿರೋ ಮಹಾರಾಷ್ಟ್ರ ಇದೆ. 37,000 ಕೋಟಿ ರೂಪಾಯಿ ಎಣ್ಣೆಯಿಂದ ಕಲೆಕ್ಟ್ ಆಗಿದೆ. ಅದೇ ರೀತಿ 3ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶಕ್ಕೆ 27,000 ಕೋಟಿ ರೂಪಾಯಿ ಮದ್ಯದಿಂದ ಹರಿದು ಬಂದಿದೆ. ಇನ್ನು 4ನೇ ಸ್ಥಾನದಲ್ಲಿ ನಾವಿದ್ದೀವಿ. ಕರ್ನಾಟಕಕ್ಕೆ 19.5 ಸಾವಿರ ಕೋಟಿ, ನಿಯರ್ಲಿ 20,000 ಕೋಟಿ ರೂಪಾಯಿ ಎಣ್ಣೆಯಿಂದ ಹರಿದು ಬಂದಿದೆ. ಹೀಗೆ ಎಲ್ಲ ರಾಜ್ಯಗಳು ಸೇರಿ ಒಟ್ಟಾರೆ 2,65,000 ಕೋಟಿ ರೂಪಾಯಿ ಎಣ್ಣೆ ಪ್ರಿಯರಿಂದ ಕಲೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ನಿಮಗಿದು ಗಮನಕ್ಕಿರಲಿ ಸ್ನೇಹಿತರೆ, ಇದು ಲೀಗಲ್ ಇನ್ಕಮ್. ಇದರಲ್ಲಿ ಕಚ್ಚಾ ಮದ್ಯ, ನಕಲಿ ಎಣ್ಣೆ, ಲೈಸೆನ್ಸ್ ಇಲ್ಲದೆ ಮಾರಾಟ ಆಗೋದು ಯಾವುದು ಸೇರಿಲ್ಲ. ಇದು ಕೇವಲ ಮದ್ಯದ ಅಂಗಡಿಯ ಇನ್ಕಮ್. ಹೀಗಿದ್ರೂ ಕೂಡ ಅನೇಕ ರಾಜ್ಯಗಳ 10-15% ಆದಾಯ ಕುಡುಕರು ತಮ್ಮ ಲಿವರ್ ಸುಟ್ಟುಕೊಂಡು ತುಂಬಿಸ್ತಾ ಇದ್ದಾರೆ. ಎಂಥ ಕಷ್ಟಪಟ್ಟು ದೇಶವನ್ನು ಸಾಕ್ತಾ ಇದ್ದಾರೆ, ರಾಜ್ಯವನ್ನು ಸಾಕ್ತಾ ಇದ್ದಾರೆ. ತ್ಯಾಗಿಗಳು ತಮ್ಮ ಲಿವರ್ ಸುಟ್ಟು 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 ಬೊಕ್ಕಸ ತುಂಬೋದು ಅಂತ ಹೇಳಿದ್ರೆ ಅದಕ್ಕಂಥ ಕಮಿಟ್ಮೆಂಟ್ ಬೇಕು. ಆಂಧ್ರದಲ್ಲಂತೂ ಬರೋಬ್ಬರಿ 31% ಆದಾಯ ಕೇವಲ ಮದ್ಯದಿಂದ ಬಂದಿದೆ. ಸಣ್ಣ ರಾಜ್ಯಗಳಲ್ಲಿ ಇನ್ಕಮ್ ಸೋರ್ಸ್ ಕಮ್ಮಿ ಇದ್ದಾಗ ಎಣ್ಣೆನೇ ಅತಿ ಮುಖ್ಯ ಆದಾಯದ ಮೂಲ. ಉದಾಹರಣೆಗೆ ಮಿಜೋರಾಂ ಸರ್ಕಾರದ 58% ಆದಾಯ ಎಣ್ಣೆಯಿಂದ ಪೂರೈಕೆಯಾಗುತ್ತೆ. ಪಾಂಡಿಚೇರಿ 55%, ಮೇಘಾಲಯ 40%, ತೆಲಂಗಾಣ 31%. ಡ್ರೈ ಸ್ಟೇಟ್ ದುರಂತ. ಇನ್ನು ಎಣ್ಣೆಯಿಂದ ಅತಿ ಕಮ್ಮಿ ಆದಾಯ ಗಳಿಸ್ತಿರೋ ರಾಜ್ಯಗಳು ಯಾವುದು ಅಂತ ನೋಡಿ, ಗೆಸ್ ಮಾಡ್ತೀರಾ? ಜಾಸ್ತಿ ಗೆಸ್ ಮಾಡಬೇಕಾಗಿಲ್ಲ. ಭಾರತದಲ್ಲಿ ಡ್ರೈ ಸ್ಟೇಟ್ಗಳು ಯಾವ್ಯಾವುದು ಅಂತ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಿಹಾರದಲ್ಲಿ ಮದ್ಯ ನಿಷೇಧ ಇದೆ, ಹೀಗಾಗಿ ಬಿಹಾರದಲ್ಲಿ ಲಿಕ್ಕರ್ ಆದಾಯ 0. ಅದೇ ರೀತಿ ಗುಜರಾತ್ ಕೂಡ ಡ್ರೈ ಸ್ಟೇಟ್, ಅಲ್ಲೂ ಕೂಡ ಮದ್ಯ ಬ್ಯಾನ್ ಇದೆ, ಹಾಗಾಗಿ ಅಲ್ಲೂ ಕೂಡ ಜಾಸ್ತಿ ಇಲ್ಲ, 0.2% ಆದಾಯ ಮಾತ್ರ ಮದ್ಯದಿಂದ ಬರುತ್ತೆ. ಅದೇ ರೀತಿ ಮಣಿಪುರ 7%, ಅಸ್ಸಾಂ 8%, ಗೋವಾ 9%. ಬಿಹಾರದಲ್ಲಿ ಮದ್ಯ ನಿಷೇಧ ಆದಾಗಿನಿಂದ ಸರ್ಕಾರಕ್ಕೆ ಪ್ರತಿ ವರ್ಷ 3,500 ಕೋಟಿ ರೂಪಾಯಿ ಲಾಸ್ ಆಗಿದೆ. ಹಾಗಾಗಿ ಅಲ್ಲಿನ ಮಂತ್ರಿಗಳೆಲ್ಲ ಅಯ್ಯೋ ಈ 3,000 ಕೋಟಿ ರೂಪಾಯಿ ಎಲ್ಲಿಂದ ತರೋದಪ್ಪ ಅಂತ ತಲೆಗೆಡಿಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಬಿಹಾರ ಕಳೆದುಕೊಂಡಿದ್ದು ಪಕ್ಕದ ರಾಜ್ಯಗಳಿಗೆ ಲಾಭ ಆಗ್ತಿದೆ. ಬಿಹಾರಕ್ಕೆ ನಷ್ಟವಾದ ಅದೇ ವರ್ಷ UP ಲಿಕ್ಕರ್ ಆದಾಯ 3,000 ಕೋಟಿ ರೂಪಾಯಿ ಜಂಪ್ ಆಗಿದೆ. ಸೊ ನಾಲಿಗೆ ಚಡಪಡಿಸಿದಾಗ ಡೆಲ್ಲಿಯಿಂದ ನೋಯ್ಡಾಕ್ಕೆ ಉತ್ತರ ಪ್ರದೇಶಕ್ಕೆ ಅಲ್ಲಿ ಹೋಗಿರೋದು ಮಾತ್ರ ಅಲ್ಲ, ಬಿಹಾರದಿಂದಲೂ ನಾಲಿಗೆ ಚಾಚಿಕೊಂಡು ನುಗ್ಗಿದ್ದಾರೆ ಉತ್ತರ ಪ್ರದೇಶಕ್ಕೆ. ಇರೋ ಪಶ್ಚಿಮ ಬಂಗಾಳ ಆದಾಯ 4,000 ಕೋಟಿಯಿಂದ 4,800 ಕೋಟಿ ರೂಪಾಯಿ ಜಿಗಿದಿದೆ.
ಅವರು ಕೂಡ ಬಾರ್ಡರ್ ಶೇರ್ ಮಾಡ್ಕೊಳ್ತಾರೆ ಬಿಹಾರ ಜೊತೆ. ಅಂದರೆ ಮದ್ಯ ನಿಷೇಧ ಆಗಿದೆ ಅಂತ ಹೇಳಿ ಬಿಹಾರದ ನಮ್ಮ ಸಹೋದರ ಸಹೋದರಿಯರು ತಮ್ಮ ನಾಲಿಗೆ ಚಡಪಡಿಕೆಯನ್ನು ಗಂಟಲು ಒಣಗೋದನ್ನು ಮತ್ತೆ ತಣ್ಣಗೆ ಮಾಡ್ಕೊಳ್ಳೋದನ್ನು ನಿಲ್ಲಿಸಿಲ್ಲ. ಪಕ್ಕದ ರಾಜ್ಯಕ್ಕೆ ಹೋಗಿ ಆದರೂ ಕೂಡ ಚಡಪಡಿಕೆಯನ್ನು ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಬಿಹಾರ, ಗುಜರಾತ್ನಂತಹ ರಾಜ್ಯಗಳಲ್ಲಿ ಕಳ್ಳಬಟ್ಟಿಯಂತಹ ನಕಲಿ ಮದ್ಯ ಕುಡಿದು ಪ್ರಾಣ ಕಳ್ಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. 2022ರಲ್ಲಿ ಗುಜರಾತ್ನ ಬೋಟಾದ್ ಅನ್ನೋ ಜಾಗದಲ್ಲಿ ಮೆಥನಾಲ್ ಮಿಶ್ರಿತ ನಕಲಿ ಮದ್ಯ ಸೇವಿಸಿ 42 ಜನ ಪ್ರಾಣ ಬಿಟ್ಟಿದ್ರು. ಅದೇ ವರ್ಷ ಬಿಹಾರದ ಸಿವಾನ್ ಅನ್ನು ಕೂಡ 70ಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು. ಕಳೆದ ವರ್ಷ ಕೂಡ ಇದೇ ರೀತಿ 35 ಜನ ನಕಲಿ ಮದ್ಯಕ್ಕೆ ಪ್ರಾಣ ತೆತ್ತ ರಿಪೋರ್ಟ್ ಬಂದಿತ್ತು. ಆದರೆ ಸ್ನೇಹಿತರೆ, ಹಾಗಂತ ಮದ್ಯ ಮಾರಾಟ ಇರಲೇಬೇಕು ಅಂತ ನಾವು ಹೇಳ್ತಿಲ್ಲ. ಯಾಕಂದರೆ ಮದ್ಯಪಾನದಿಂದ ದೈಹಿಕ ಹಾನಿ ಅಂತೂ ಇದ್ದೇ ಇದೆ. ಈ ಬಗ್ಗೆ ನಾವು ಪ್ರತ್ಯೇಕ ವರದಿ ಮಾಡಿ ಡೀಟೇಲ್ ಆಗಿ ಮಲ್ಟಿಪಲ್ ರಿಪೋರ್ಟ್ಸಲ್ಲಿ ಮಾಹಿತಿ ಕೊಟ್ಟಿದ್ವಿ. ಮದ್ಯ ಬಿಟ್ಟಾಗ ದೇಹದಲ್ಲಿ ಎಂಥ ಚೈತನ್ಯ, ಹೊಸ ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಿದ್ವಿ. ನಾವು ಮಲ್ಟಿಪಲ್ ರಿಪೋರ್ಟ್ಸ್ ಮಾಡಿದ್ದೀವಿ. ಆದರೆ ಆರ್ಥಿಕವಾಗೂ ಕೂಡ ಅನೇಕ ಕುಟುಂಬಗಳನ್ನು ಮುಳುಗಿಸಿದೆ ಇದು. ಇತ್ತೀಚಿನ ಒಂದು ಸರ್ವೆ ಬಗ್ಗೆ ಹೇಳ್ತೀವಿ ಕೇಳಿ. 2020ರಲ್ಲಿ ವಿವೇಕ್ ದೇನಾಗ ಅನ್ನೋ ಸಾಮಾಜಿಕ ಕಾರ್ಯಕರ್ತರೊಬ್ಬರು ತಮ್ಮ ಟೀಮ್ನೊಂದಿಗೆ 113 ಮದ್ಯಪಾನಿಗಳನ್ನು ಸರ್ವೆ ಮಾಡಿದರು. ಅದರಲ್ಲಿ ಈ ಮದ್ಯಪಾನಿಗಳ ತಿಂಗಳ ಸರಾಸರಿ ಇನ್ಕಮ್ 1661 ರೂಪಾಯಿ ಇತ್ತು. ಆದರೆ ಮದ್ಯಕ್ಕಾಗಿ ಅವರು ಮಾಡೋ ತಿಂಗಳ ಖರ್ಚು 1938 ರೂಪಾಯಿ ಇತ್ತು. ಅಂದರೆ ಸಂಪೂರ್ಣ ಸಂಬಳಕ್ಕಿಂತ ಹೆಚ್ಚು ಎಣ್ಣೆಗೆ ಖರ್ಚು ಮಾಡ್ತಾಯಿದ್ರು. ತಿಂಗಳ ಇನ್ಕಮ್ ಯಾರ್ದಾದ್ರು 1661 ರೂಪಾಯಿ ಇರುತ್ತೆ ಅಂದರೆ ಈಗಿನ ಕಾಲದಲ್ಲಿ ನಿರುದ್ಯೋಗಿ ಆಗಿರಬೇಕು, ಅಂದರೆ ಸರಿಯಾಗಿ ಕೆಲಸನೇ ಮಾಡ್ತಿರಬಾರ್ದು. ಅವಾಗವಾಗ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಷ್ಟೇ. ಇಡೀ ತಿಂಗಳಲ್ಲಿ 1661 ರೂಪಾಯಿ ಅಂತ ಹೇಳಿದ್ರೆ ಆ ಥರ ಗಳಿಸಿದ ಸಣ್ಣ ಪುಟ್ಟ ಅಮೌಂಟ್ನ ಕೂಡ ಪೂರ್ತಿ ಕುಡಿಯಕ್ಕೆ ಹಾಕ್ತಿದ್ದಾರೆ ಅಂತ ಆಯ್ತು, ಇನ್ನೂ ಎಕ್ಸ್ಟ್ರಾ ಸಾಲ ಮಾಡಿಕೊಂಡು. ಸೊ ಈ ರೀತಿ ರಾಜ್ಯ ಮತ್ತು ದೇಶದ ಎಕಾನಮಿಗೆ ಎಣ್ಣೆ ಒಂದು ದೊಡ್ಡ ಆದಾಯದ ಮೂಲ ಆಗೋಗಿದೆ. ಯಾವುದನ್ನ ಪಿಡುಗು ಚೆನ್ನಾಗಿಲ್ಲ ಅನ್ನೋದು ಸರ್ಕಾರ ನಡೆಯೋಕೆ ಒಂದು ಚಕ್ರ ಆಗೋಗಿದೆ. ಆದರೆ ಜನರ ಜೀವನ, ಆರೋಗ್ಯ, ವೈಯಕ್ತಿಕ ಜೀವನ, ಆರ್ಥಿಕ ಸ್ಥಿತಿ ವಿಚಾರದಲ್ಲಿ ದೊಡ್ಡ ಪೆಟ್ಟನ್ನು ಕೂಡ ಕೊಡ್ತಾ ಇದೆ. ಹಾಗಾಗಿ ನಮ್ಮ ಮನವಿ ಏನು ಅಂದರೆ, ಸರ್ಕಾರಗಳು ಸ್ವಲ್ಪ ರೆವಿನ್ಯೂ ಲಾಸ್ ಅನುಭವಿಸಿದ್ರೂ ಪರವಾಗಿಲ್ಲ, ಆರೋಗ್ಯಕರ ಪರ್ಯಾಯ ಆದಾಯ ಮಾರ್ಗವನ್ನು ಹುಡ್ಕೊಳ್ತಾರೆ ಅವರು. ಎಣ್ಣೆ ಅವಲಂಬನೆ ಚಟವನ್ನು ಜನ ಬಿಡಬೇಕು, ಆರೋಗ್ಯ ಚೆನ್ನಾಗಿ ಮಾಡ್ಕೋಬೇಕು, ದೇಹದ್ದು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಈ ರಿಪೋರ್ಟ್ ಎಲ್ಲ ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ಕುಡ್ತಾ ಬಿಟ್ಟಾಗ ಏನಾಗುತ್ತೆ, ಕುಡ್ತಾ ನಿಮ್ಮನ್ನು ಹೇಗೆ ಹಾಳು ಮಾಡುತ್ತೆ, ಕುಡ್ತಾ ಲಿವರನ್ನು ಹೇಗೆ ಸುಡುತ್ತೆ, ಪ್ರತ್ಯೇಕ ವರದಿಗಳಲ್ಲಿ ನಾವು ಮಾಡಿದ್ದೀವಿ. ನೋಡಿಲ್ಲ ಅಂದರೆ ದಯವಿಟ್ಟು 1 by 1 ನೋಡಿ ಸ್ನೇಹಿತರೆ. ಈ ಎಲ್ಲ ರಿಪೋರ್ಟ್ಸ್ ಕೂಡ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಿರೋದು ಅತ್ಯಂತ ಇಂಪಾರ್ಟೆಂಟ್ ರಿಪೋರ್ಟ್ಗಳು. ಕುಡಿಯೋರು ನೋಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.